ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಕೆಲವೇ ಪ್ರಭಾವಿ ನಾಯಕರಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಒಬ್ಬರು. ಪ್ರತಿಷ್ಠಿತ ಬೆಳಗಾವಿ ರಾಜಕಾರಣದಲ್ಲಿ ಪ್ರಮುಖ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವ ಅವರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ ಜವಾಬ್ದಾರಿಯನ್ನ ಸಹ ಹೊತ್ತುಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ಸುವರ್ಣಸೌಧದಲ್ಲಿ ಪರಿಷತ್ ಕಲಾಪದ ವೇಳೆ ಸಿಟಿ ರವಿ ಅವರ ಜೊತೆಗಿನ ವಾಕ್ಸಮರದಿಂದಾಗಿ ಭಾರಿ ಸದ್ದು ಮಾಡುತ್ತಿದ್ದಾರೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ತಮ್ಮ ವಿರುದ್ಧವಾಗಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಭಾರಿ ರಾಜಕೀಯ ಹೈಡ್ರಾಮಕ್ಕೆ ಕಾರಣವಾಗಿದೆ. ಈ ಒಂದು ಘಟನೆಯ ಬೆನ್ನಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಭಾರಿ ಸದ್ದು ಮಾಡ್ತಿದ್ದಾರೆ. ಜೊತೆಗೆ ಅವರ ಕೋಟಿ ಆಸ್ತಿಯ ವಿಚಾರವೂ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೋಟಿ ಆಸ್ತಿಯ ಒಡತಿ. ಹಾಗಾದ್ರೆ ಅವರು ಹೊಂದಿರುವಂತಹ ಆಸ್ತಿ ಎಷ್ಟು? ಅಷ್ಟೊಂದು ಹಣವನ್ನ ಸಂಪಾದಿಸಿದ್ದು ಹೇಗೆ? ಎಷ್ಟು ಕೆಜಿ ಚಿನ್ನ, ಎಷ್ಟು ಕೆಜಿ ಬೆಳ್ಳಿ? ಅವರ ಹೆಸರಲ್ಲಿ ಎಲ್ಲೆಲ್ಲಿ ಜಮೀನಿದೆ, ಎಷ್ಟು ಸೈಟ್ ಇದೆ, ಮನೆ, ಕಾರು, ಆಸ್ತಿ ಏನೆಲ್ಲ ಹೊಂದಿದ್ದಾರೆ? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳ ಹಿನ್ನೆಲೆ, ಅವರ ವಿವರಗಳನ್ನು ತಿಳಿದುಕೊಳ್ಳುವುದು ಬಹುಮುಖ್ಯ ಆಗುತ್ತೆ. ಅಂತಹ ಮಾಹಿತಿಯನ್ನು ತಿಳಿದುಕೊಳ್ಳುವ ಕುತೂಹಲ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪ್ರತಿಷ್ಠಿತ ಬೆಳಗಾವಿ ರಾಜಕಾರಣದಿಂದ ಬಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಿಳಾ ನಾಯಕಿಯರ ಪೈಕಿ ಪ್ರಮುಖರಾಗಿ ಗುರುತಿಸಿಕೊಂಡಿರೋರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅವರು ಶಾಸಕಿಯಾಗಿ ವಿಧಾನಸಭೆಯನ್ನ ಪ್ರವೇಶಿಸುತ್ತಾರೆ. ಸದ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. 1975 ಮೇ 28ರಂದು ಜನಿಸಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2002ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲಿ ಅಂದರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನು ಅವರ ಪತಿ ರವೀಂದ್ರ ಹೆಬ್ಬಾಳ್ಕರ್, ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 3 ಕಂಪನಿಗಳಲ್ಲಿ ನಿರ್ದೇಶಕಿ ಹುದ್ದೆಯನ್ನು ಹೊಂದಿದ್ದಾರೆ. ಬೆಳಗಾವಿಯಲ್ಲಿರುವ ಹರ್ಷ ಶುಗರ್ಸ್, ಮೃಣಾಲ್ ಶುಗರ್ಸ್ ಹಾಗೆ ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಂಪನಿಗಳಿಗೆ ನಿರ್ದೇಶಕಿಯಾಗಿದ್ದಾರೆ. ಜೊತೆಗೆ ಲಕ್ಷ್ಮೀ ತಾಯಿ ಫೌಂಡೇಶನ್ನ ಅಧ್ಯಕ್ಷರು ಸಹ ಹೌದು. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಟಿ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ತಮ್ಮ ಆದಾಯದ ಮೂಲವನ್ನ ನಿರ್ದೇಶಕಿಯಾಗಿ ಪಡೆಯುತ್ತಿರುವ ಸಂಬಳ ಹಾಗೆ ಶಾಸಕಿಯಾಗಿ ಪಡೆಯುತ್ತಿರುವ ಸಂಬಳ, ಕಂಪನಿಗಳಲ್ಲಿ ಮಾಡಿದಂತಹ ಹೂಡಿಕೆಯಿಂದ ಬಂದಂತಹ ಹಣ, ಬ್ಯಾಂಕ್ ಠೇವಣಿ ಬಡ್ಡಿ ಹಾಗೆ ಕೃಷಿಯಿಂದ ಬಂದಂತಹ ಆದಾಯ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಅವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ಅವರು ಕೃಷಿಕರಾಗಿದ್ದು ಅವರು ಸಹ ಕೃಷಿಯಿಂದ ಆದಾಯವನ್ನ ಹೊಂದಿದ್ದಾರೆ. ಇನ್ನು ಅವರ ಕಳೆದ 5 ವರ್ಷದ ವಾರ್ಷಿಕ ಆದಾಯವನ್ನ ಗಮನಿಸೋದಾದ್ರೆ 2017-18ರ ಅವಧಿಯಲ್ಲಿ ಸುಮಾರು 36,50,000 ಆದಾಯವನ್ನು ಗಳಿಸಿದ್ದಾರೆ. 2018-19ರ ಅವಧಿಯಲ್ಲಿ ಸುಮಾರು 41,60,000 ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಅದೇ ರೀತಿ 2019-20ರ ಅವಧಿಯಲ್ಲಿ 43,70,000 ರೂಪಾಯಿ, 2020-21ರ ಅವಧಿಯಲ್ಲಿ 42 ಲಕ್ಷ ರೂಪಾಯಿ, ಹಾಗೆ 2021-2022ರ ಅವಧಿಯಲ್ಲಿ ಬರೋಬ್ಬರಿ 7,10,00,000 ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಇನ್ನು ಅವರ ಚರಾಸ್ತಿಯ ವಿಚಾರಕ್ಕೆ ಬಂದ್ರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸುಮಾರು 11.5 ಲಕ್ಷ ರೂಪಾಯಿ ತಮ್ಮ ಬಳಿ ನಗದು ಇರೋದಾಗಿ ಹೇಳಿಕೊಂಡಿದ್ರು. ಹಾಗೆ ಪತಿಯ ಬಳಿ ಸುಮಾರು 29,000 ರೂಪಾಯಿ ನಗದು ಇರೋದಾಗಿ ಹೇಳಿಕೊಂಡಿದ್ರು. ಇದಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸುಮಾರು 5 ಖಾತೆಗಳನ್ನು ಹೊಂದಿದ್ದಾರೆ. ಈ 5 ಅಕೌಂಟ್ಗಳಲ್ಲಿ ಸುಮಾರು 11.5 ಲಕ್ಷ ರೂಪಾಯಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇನ್ನು ಅವರ ಪತಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸುಮಾರು 7 ಅಕೌಂಟ್ಗಳನ್ನು ಹೊಂದಿದ್ದು ಇದರಲ್ಲಿ ಸುಮಾರು 6,60,000 ರೂಪಾಯಿ ಇರೋದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆಯನ್ನು ಸಹ ಮಾಡಿದ್ದಾರೆ. ಮೃಣಾಲ್ ಶುಗರ್ಸ್, ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಹರ್ಷ ಶುಗರ್ಸ್ ಕಂಪನಿಗಳಲ್ಲಿ ಷೇರುಗಳನ್ನು ಹೊಂದಿದ್ದು ಸುಮಾರು 2,53,00,000 ರೂಪಾಯಿಯಷ್ಟು ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು 6 ಲಕ್ಷ ರೂಪಾಯಿಯನ್ನ LIC ಪ್ಲಾನ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಇದಲ್ಲದೆ ಅವರು ಬೇರೆ ಬೇರೆಯವರಿಗೆ ಸಾಲವನ್ನ ಸಹ ಕೊಟ್ಟಿದ್ದಾರೆ. ಇದು ಸಹ ಅವರ ಚರಾಸ್ತಿಗಳಲ್ಲಿ ಒಂದಾಗಿರುತ್ತೆ. ಲತಾ ಅನ್ನುವವರಿಗೆ 1 ಲಕ್ಷ, ಹರ್ಷ ಶುಗರ್ಸ್ ಕಂಪನಿಗೆ ಸುಮಾರು 1,90,00,000 ರೂಪಾಯಿ, ಮಹಂತೇಶ್ ಅನ್ನುವವರಿಗೆ 3 ಲಕ್ಷ ರೂಪಾಯಿ, ಮೃಣಾಲ್ ಶುಗರ್ಸ್ ಕಂಪನಿಗೆ ಸುಮಾರು 1 ಕೋಟಿ ರೂಪಾಯಿ ಸಾಲವನ್ನ ನೀಡಿದ್ದಾರೆ. ಅಲ್ಲದೆ ತಮ್ಮ ಪುತ್ರ ಹಾಗೆ ತಾಯಿಗೂ ಸಾಲವನ್ನ ನೀಡಿದ್ದಾರೆ. ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಸುಮಾರು 30 ಲಕ್ಷ ರೂಪಾಯಿ,
ತಾಯಿ ಗಿರಿಜಾ ಅವರಿಗೆ ಸುಮಾರು 3 ಲಕ್ಷ ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ಬಳಿ ಯಾವ ಕಾರಿದೆ, ಎಷ್ಟು ಕಾರಿದೆ ಅನ್ನೋ ವಿಚಾರವು ಸಾಕಷ್ಟು ಕುತೂಹಲವನ್ನು ಮೂಡಿಸುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನೋವಾ ಕ್ರಿಸ್ಟಾ ಕಾರನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 30 ಲಕ್ಷ ರೂಪಾಯಿ ಎನ್ನಲಾಗಿದೆ. ಇನ್ನು ಅವರ ಪತಿ ಕಿಯಾ ಕಂಪನಿಯ ಸಾನೆಟ್ ಕಾರನ್ನು ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 14 ಲಕ್ಷ ರೂಪಾಯಿ ಎನ್ನಲಾಗಿದೆ. ಇನ್ನು ಚಿನ್ನಾಭರಣ ವಿಚಾರಕ್ಕೆ ಬಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಮಾರು 546.61 ಗ್ರಾಂನಷ್ಟು ಚಿನ್ನವನ್ನು ಹೊಂದಿದ್ದಾರೆ ಅಂತ ಘೋಷಿಸಿಕೊಂಡಿದ್ದಾರೆ. ಅಲ್ಲದೆ 2 ಕೆಜಿ 890 ಗ್ರಾಂನಷ್ಟು ಬೆಳ್ಳಿ ಹೊಂದಿರೋದಾಗಿ ಹೇಳಿದ್ದಾರೆ. ಇನ್ನು ಅವರ ಪತಿ ಬಳಿ ಸುಮಾರು 200 ಗ್ರಾಂನಷ್ಟು ಚಿನ್ನ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಈಗ ಅವರ ಒಟ್ಟು ಚರಾಸ್ತಿಯ ವಿಚಾರಕ್ಕೆ ಬಂದರೆ ಅವರ ಬಳಿ ಇರುವಂತಹ ನಗದು, ಬ್ಯಾಂಕ್ ಖಾತೆಗಳಲ್ಲಿ ಇರುವಂತಹ ಹಣ, ಕಂಪನಿಗಳಲ್ಲಿ ಮಾಡಿರುವಂತಹ ಹೂಡಿಕೆ, ಬೇರೆಯವರಿಗೆ ಕೊಟ್ಟಂತಹ ಸಾಲಗಳು, ಚಿನ್ನಾಭರಣ ಹಾಗೆ ವಾಹನಗಳು ಇವೆಲ್ಲವೂ ಚರಾಸ್ತಿ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವೆಲ್ಲವೂ ಸೇರಿ ಒಟ್ಟು ಚರಾಸ್ತಿಯ ಮೌಲ್ಯ ಸುಮಾರು 10,85 ಲಕ್ಷ ರೂಪಾಯಿಯಷ್ಟಿದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಪತಿ ಬಳಿ ಸುಮಾರು 26 ಲಕ್ಷ ರೂಪಾಯಿಯಷ್ಟು ಚರಾಸ್ತಿ ಇರೋದಾಗಿ ಹೇಳಿದ್ದಾರೆ. ಇದಿಷ್ಟು ಚರಾಸ್ತಿಯ ವಿಚಾರ ಆದರೆ ಇನ್ನು ಅವರ ಸ್ಥಿರಾಸ್ತಿಯ ವಿಚಾರಕ್ಕೆ ಬಂದರೆ ಅದರಲ್ಲಿ ಮೊದಲನೇದಾಗಿ ಕೃಷಿ ಭೂಮಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸವದತ್ತಿಯಲ್ಲಿ ಸುಮಾರು 7 ಎಕರೆ 19 ಗುಂಟೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 19 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಇದಲ್ಲದೆ ಪತಿ ಜೊತೆ ಜಂಟಿಯಾಗಿ ಖಾನಾಪುರದಲ್ಲಿ 7 ಎಕರೆ 30 ಗುಂಟೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 8 ಲಕ್ಷ ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಅವರ ಪತಿ ರವೀಂದ್ರ ಅವರು ಕಿತ್ತೂರಿನಲ್ಲಿ 1 ಎಕರೆ 18 ಗುಂಟೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 17 ಲಕ್ಷ ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಯಾವುದೇ ಕೃಷಿಯೇತರ ಹಾಗೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ತಮ್ಮ ಹೆಸರಿನಲ್ಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಹೆಸರಿನಲ್ಲಿ 2 ಮನೆಗಳನ್ನು ಹೊಂದಿದ್ದು ಬೆಳಗಾವಿಯ ಹನುಮಾನ್ ನಗರದಲ್ಲಿ 77 ಲಕ್ಷ ರೂಪಾಯಿ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರುವ 1 ಮನೆ, ಹಾಗೆ ಹಿಂಡಲಗದಲ್ಲಿ ಸುಮಾರು 75 ಲಕ್ಷ ರೂಪಾಯಿ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರುವ ಮತ್ತೊಂದು ಮನೆಯನ್ನು ಹೊಂದಿದ್ದಾರೆ. ಹೀಗಾಗಿ ಅವರ ಒಟ್ಟು ಸ್ಥಿರಾಸ್ತಿಯ ವಿಚಾರಕ್ಕೆ ಬಂದರೆ ಕೃಷಿ ಭೂಮಿ ಹಾಗೆ ಮನೆ ಸೇರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 1,80 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಅವರ ಪತಿ ಹೆಸರಲ್ಲಿ ಒಟ್ಟು 25 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಈಗ ಅವರ ಒಟ್ಟು ಆಸ್ತಿಯ ವಿಚಾರಕ್ಕೆ ಬಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಥಿರಾಸ್ತಿ ಹಾಗೆ ಚರಾಸ್ತಿ ಸೇರಿ ಸುಮಾರು 12,65 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು ಆಸ್ತಿಯನ್ನು ಹೊಂದಿದ್ರೆ ಇನ್ನು ಅವರ ಪತಿ ಸುಮಾರು 51 ಲಕ್ಷ ರೂಪಾಯಿಯಷ್ಟು ಒಟ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಅಲ್ಲಿಗೆ ಪತಿ ಪತ್ನಿ ಇಬ್ಬರು ಸೇರಿ ಸುಮಾರು 13 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಒಡೆಯರಾಗಿದ್ದಾರೆ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಕೋಟಿ ಆಸ್ತಿಯನ್ನು ಹೊಂದಿದ ಮೇಲೆ ಕೋಟಿ ಸಾಲವನ್ನು ಸಹ ಹೊಂದಿರ್ತಾರೆ. ಅದೇ ರೀತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬ್ಯಾಂಕ್ನಲ್ಲಿ ಸಾಲವನ್ನು ಹೊಂದಿದ್ದು 72 ಲಕ್ಷ ರೂಪಾಯಿ ಮರುಪಾವತಿಯನ್ನು ಮಾಡಬೇಕಾಗಿದೆ. ಇದಲ್ಲದೆ 8 ಲಕ್ಷ ರೂಪಾಯಿಯಷ್ಟು ವಾಹನ ಸಾಲವನ್ನು ಹೊಂದಿದ್ದಾರೆ. ಇನ್ನು ಜ್ಯೋತಿ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ನಿಂದ ಬರೋಬ್ಬರಿ 2 ಕೋಟಿಯಷ್ಟು ಸಾಲವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅವರ ಪತಿಯೂ ಸಹ ವಾಹನ ಸಾಲವನ್ನು ಹೊಂದಿದ್ದು ಸುಮಾರು 5 ಲಕ್ಷ ರೂಪಾಯಿಯಷ್ಟು ಮರುಪಾವತಿಯನ್ನು ಮಾಡಬೇಕಾಗಿದೆ. ಇನ್ನು ಬೇರೆ ಬೇರೆ ವ್ಯಕ್ತಿಗಳಿಂದ ಕಂಪನಿಗಳಿಂದ ಸಾಲವನ್ನು ಸಹ ಪಡೆದುಕೊಂಡಿದ್ದಾರೆ. ಅದೆಲ್ಲವೂ ಸೇರಿ ಒಟ್ಟು 5,60 ಲಕ್ಷ ರೂಪಾಯಿಯಷ್ಟು ಸಾಲ ಅಥವಾ ಮುಂಗಡ ಹಣವನ್ನ ಮರುಪಾವತಿ ಮಾಡಬೇಕಾಗಿದೆ. ಇನ್ನು ಆದಾಯ ತೆರಿಗೆ ಬಾಕಿ ವಿಚಾರಕ್ಕೆ ಬಂದ್ರೆ ಸುಮಾರು ಬರೋಬ್ಬರಿ 1,19 ಲಕ್ಷ ರೂಪಾಯಿಯಷ್ಟು ಆದಾಯ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ಈ ಬಗ್ಗೆ ದಾವೆ ಹೂಡಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳ ಮೇಲೆ ಕೇಸ್ಗಳು ಬಾಕಿ ಇರೋದು ಸಹ ಸಾಮಾನ್ಯವಾಗಿದೆ. ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ 3 ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಯಾವ ಪ್ರಕರಣದಲ್ಲಿಯೂ ಈವರೆಗೆ ತೀರ್ಪು ಪ್ರಕಟವಾಗಿಲ್ಲ. ಇದಿಷ್ಟು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಿಸಿರುವ ಆಸ್ತಿಯ ವಿವರ. ಸದ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ತ್ರೀವಾದದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಆ ಕಾರಣದಿಂದಾಗಿ ಮಹಿಳಾ ಸಬಲೀಕರಣದಂತಹ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಈ ಹಿಂದೆ ಅವರು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ರಾಜ್ಯ ಮಹಿಳಾ ನಾಯಕಿಯರ ಪೈಕಿ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿರುವ ಪಟ್ಟಿಯಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ದಾರೆ ಅನ್ನೋದು ವಿಶೇಷ. ಇತ್ತೀಚೆಗೆ ಸಿಎಂ ಬದಲಾವಣೆ ಕೂಗು ಕೇಳಿಬಂದಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಅವರ ಅಭಿಮಾನಿ ಬಳಗದಿಂದ ಕೇಳಿಬಂದಿತ್ತು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಆಂದೋಲನವನ್ನೇ ಶುರು ಮಾಡಿದ್ರು. ಒಟ್ಟಾರೆಯಾಗಿ ಅವರು ರಾಜ್ಯ ರಾಜಕಾರಣದಲ್ಲಿ ಓರ್ವ ಪ್ರಭಾವಿ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ.
ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.